ಇವಾಗ ಶಾರ್ಟ್ಕಟ್ಟಲ್ಲಿ ಹೋಗ್ತೀವಿ. ಹಾಗಾಗಿ ದಟ್ಟ ಕಾಡು ಮೇಡು. ಈ ಟೈಮಲ್ಲಿ ಊರಿಗೆ ಹೋಗಲಿಕ್ಕೆ ನನಗೆ ಒಂಥರ ಆಗುತ್ತೆ, ಯಾಕಂದರೆ ಫುಲ್ ರಶ್ ಇರುತ್ತೆ. ಬಸ್ ಕುತ್ಕೊಂಡು ಹೋಗ್ಬೇಕು, ಸಾಕಾಗಿ ಹೋಗುತ್ತೆ ನನಗೆ. ನಿನ್ನೆ ಒಂದು ಟ್ರ್ಯಾಜಿಡಿ ನಡೀತು. ನಿನ್ನೆ ಹೋಗಿದ್ದೆ ಬಸ್ ಸ್ಟ್ಯಾಂಡ್ ತನಕ ಹೋಗಿ, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ರ ಅಂತ ಹೇಳಿ. ಬರೋ ಬಸ್ ಎಲ್ಲ ತುಂಬ್ಕೊಂಡು ಬಂದಿತ್ತು. ನಾನು 7-7:30 ತನಕ ವೆಯ್ಟ್ ಮಾಡಿದೆ. ಬಟ್ ನಮ್ಮನ್ನು ಬಿಡ್ಲಿಕ್ಕೆ ಅಂತ ಹೇಳಿ ನಮ್ಮ ಅಣ್ಣ ಬಂದವ್ರೆ. ಅಣ್ಣ ತೋರಿಸ್ದೆ ನೋಡಿ, ಸಾರಿ ಗೈಸ್, ಮುಖ ಕಾಣಲ್ಲ. ನಿನ್ನೆ ರಾತ್ರಿ ಹೋಗೋ ಒಬ್ಬಳೇ ಅಲ್ಲ, ಸೊ ಇವತ್ತು ಸೇಫ್ಟಿಗೋಸ್ಕರ ನಮ್ಮ ಅಣ್ಣನನ್ನು ಕರ್ಕೊಂಡ್ಬಂದಿದ್ದೆ. ಇದಕ್ಕೆ ಇದಲ್ಲ, ಅದು ತಿನ್ನುವಂಥದ್ದ ಏನೋ ನನಗೆ ಸಹ ಗೊತ್ತಿಲ್ಲಪ್ಪ. ಹೆಲೋ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈ ಕಡೆ ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾನು ಊರಿಗೆ ಹೋಗ್ತಾ ಇದ್ದೀನಿ. ಹಾಗಾಗಿ ಇವತ್ತಿಲ್ಲಿ ಮಳೆ ಬಂದುಬಿಟ್ಟಿದೆ. ಇಷ್ಟು ದಿನ ಬೇಸಿಗೆ ಕಾಲ ಆದಂಗಾಗಿತ್ತು, ಬಟ್ ಇವತ್ತು ತುಂಬ ಮಳೆ ಬರ್ತಿದೆ. ನಾನು ಹೋಗೋದು ಸಂಜೆ, ಇವಾಗ ಮಧ್ಯಾಹ್ನ ಆಗಿದೆ. ಬಟ್ ಸಂಜೆ ನಾವು ಹೋಗೋ ಟೈಮಲ್ಲಿ ಸ್ವಲ್ಪ ನಿಂತರೆ ಸಾಕು. ಬಟ್ ಇವಾಗ ಸಿಕ್ಕಾಪಟ್ಟೆ ಜೋರು ಬರ್ತಾ ಇದೆ. ಈಗ ಚೂರು ಕಮ್ಮಿ ಆಯಿತು, ತೋರಿಸ್ತೀನಿ ಬನ್ನಿ. ಎಸ್ ಗಾಯ್ಸ್, ಸೊ ನಾನು ಊರಿಗೆ ಹೊರಟೆ. ಇವಾಗ ಮಳೆ ಬರಬಾರ್ದು ಅಂತ ಹೇಳಿದೆ ಸಂಜೆ, ಬಟ್ ಇವಾಗ ಹನಿ ಹನಿ ಬರ್ತಾ ಇದೆ. ನಮ್ಮಮ್ಮ ಕೊಡೆ ಬಿಟ್ಟು ಬಂದಿದ್ದಾರೆ. ಸೊ ವಾಪಸ್ ಬರುವಾಗ ಚಂಡಿ ಆಗ್ತಾರೆ, ಹಾಗಾಗಿ ವಾಪಸ್ ಮನೆಗೆ ಹೋಗಿದ್ದಾರೆ ಅವರು. ಇಲ್ಲಿ ಒಂದಿಷ್ಟು ವೆರೈಟೀಸ್ ಆಫ್ ಫ್ಲವರ್ಸ್ ಇದೆ, ತೋರಿಸ್ತೇನೆ ನಿಮಗೆ ಫ್ಲವರ್ಸನ್ನು ನಾನು. ಇದಕ್ಕೆ ಇದಲ್ಲ, ಅದು ಬೇರೆ, ಅಂದರೆ ಬೆಲ್ ಫ್ಲವರ್ ಹೇಳಲಿಕ್ಕೆ ಬಂದೆ ನಾನು, ಬಟ್ ಅದು ಬೇರೆ ಬೆಲ್ ಫ್ಲವರ್. ಮತ್ತು ಇಲ್ಲಿ ಇದು ತಿನ್ನುವಂಥದ್ದ ಏನೋ ನನಗೆ ಸಹ ಗೊತ್ತಿಲ್ಲಪ್ಪ. ಹಣ್ಣುಗಳು. ನಾನು ಮೊದಲು ಹೈಸ್ಕೂಲ್ ಇದ್ದಾಗ ಇಲ್ಲಿ ಟ್ಯೂಷನ್ ಹೋಗ್ತಿದ್ದೆ, ಅಲ್ಲೊಂದು ಮನೆ ಇದೆ, ಅಲ್ಲಿ ಟ್ಯೂಷನ್ ಹೋಗ್ತಿದ್ದೆ. ಮತ್ತು ನಮಗೆ ಟ್ಯೂಷನಲ್ಲಿ ಬರಲ್ಲ, ಒಂದು 15 ದಿನಕ್ಕೆ ಬಿಟ್ಬಿಟ್ಟೆ. ಅದು ಬಿಟ್ಟ ಮೇಲೆ ನಾನು ಒಳ್ಳೆ ಮಾರ್ಕ್ಸ್ ತೊಗೊಂಡೆ. ಅಲ್ಲಿದ್ದಾಗ ಅಷ್ಟೊಂದು ಮಾರ್ಕ್ಸ್ ಚೆನ್ನಾಗಿ ಬಂದಿರಲಿಲ್ಲ. ಬಿಟ್ಟ ಮೇಲೆ ಚೆಂದನೇ ಮಾರ್ಕ್ಸ್ ತೊಗೊಂಡಿದ್ದೆ, ಎ ತೊಗೊಂಡಿದ್ದೆ ಐ ಥಿಂಕ್. ಓಕೆ, ಇವಾಗ ಈ ವ್ಲಾಗ್ನ ಪೂರ್ತಿಯಾಗಿ ನೋಡಿ. ನಾವು ಇವಾಗ ಶಾರ್ಟ್ಕಟ್ಟಲ್ಲಿ ಹೋಗ್ತೀವಿ. ಹಾಗಾಗಿ ದಟ್ಟ ಕಾಡು ಮೇಡು ನಿಮಗೆ ಕಾಣ ಸಿಗಬಹುದು. ಮಳೆ ಬಂದಿಲ್ಲ, ಪುಣ್ಯಕ್ಕೆ ಮಳೆ ಬರುತ್ತೆ ಅಂದ್ಕೊಂಡೆ, ಬಟ್ ಬರಲಿಲ್ಲ. ಮೋಡ ನೋಡಿ ಫುಲ್. ಈ ಟೈಮಲ್ಲಿ ಊರಿಗೆ ಹೋಗಲಿಕ್ಕೆ ನನಗೆ ಒಂಥರ ಆಗುತ್ತೆ, ಯಾಕಂದರೆ ಫುಲ್ ರಶ್ ಇರುತ್ತೆ. ಬಸ್ ಕುತ್ಕೊಂಡು ಹೋಗ್ಬೇಕು, ಸಾಕಾಗಿ ಹೋಗುತ್ತೆ ನನಗೆ. ಊರಿಗೆ ಹೋಗೋದೇ ಬೇಸರ ಆಗಿಬಿಟ್ಟಿದೆ, ಬಟ್ ಬೇಕು. ರಾಜ್ ನೋಡಿ, ಇದು ತಲೆಗೆ ಹಾಕ್ತಾರೆ ಇದನ್ನು. ಸಿಕ್ಕಿ ಹಾಕಿಕೊಂಡಿದ್ದೆ ನಾನು. ಬಂದ್ವಿ ನಾವು ಬಸ್ ಸ್ಟ್ಯಾಂಡ್ ಹತ್ರ. ಇದು ಶಾರ್ಟ್ಕಟ್, ಪಕ್ಕ ಬರ್ತೀವಿ. ಅಲ್ಲಿ ಅಷ್ಟು ನಡ್ಕೊಂಡು ಬರಬೇಕು. ಆ್ಯಕ್ಚುಲಿ ಕಾಡು ಹತ್ರ ಎಲ್ಲ ಬಂದರೆ ಬೇಗ ದಾರಿ ಹೋಗುತ್ತೆ ಏನೋ ಗೊತ್ತಿಲ್ಲ, ಇಲ್ಲ ಮನೆ ಇದ್ದರೂ ಸಹ ಹೋಗುತ್ತೆ, ಏನೋ ಒಂದು ಅಂತಂತೂ ಬಂದೆ. ಅಪ್ಪ, ಇವಾಗ ಬಸ್ ರಶ್ ಇಲ್ಲ ಅಂದರೆ ಸಾಕು. ಅಲ್ಲ, ನಮ್ಮ ಕಡೆಯವರು ಹೆಚ್ಚಿನಾಗಿ ನಮ್ಮ ಕಡೆಯವರೇ ಇರ್ತಾರೆ. ಅವ್ರಿಗೆ ಇನ್ನೂ ಗದ್ದೆಯಲ್ಲಿ ಕೆಲಸ ಸ್ಟಾರ್ಟ್ ಆಗಿದ್ದು ಎಲ್ಲೋ ಗೊತ್ತಿಲ್ಲ, ಎಷ್ಟು ಸುತ್ತಾಡ್ತಾರಂತನೂ ಗೊತ್ತಿಲ್ಲ. ವರ್ಷದ ಯಾವಾಗ ನೋಡಿದರೂ ನಮ್ಮದು ಅದು ಬಸ್ ರಶ್ಶೇ ಇರುತ್ತೆ, ಏನು ಮಾಡಲಿಕ್ಕಾಗಲ್ಲ. ನಾನು ಆಲ್ರೆಡಿ ಹೇಳ್ದಂಗೆ ನೀವು ನೋಡ್ಬೋದು ಎಷ್ಟು ರಶ್ ಇತ್ತಂತ. ಇಷ್ಟು ರಶ್ ಉಡುಪಿ ಬಸ್ ಸ್ಟ್ಯಾಂಡ್ ನಾನು ಆವತ್ತೇ ನೋಡಿದ್ದು. ಎಲ್ಲರೂ ಮೊಹರಂ ಹಬ್ಬಕ್ಕೆ ಹೋಗೋರು, ಸಿಕ್ಕಾಪಟ್ಟೆ ರಶ್ ಇತ್ತು. ನನಗೆ ಕಾಲಿಡೋಕ್ಕೂ ಬಸ್ಸಲ್ಲಿ ಜಾಗ ಇರಲಿಲ್ಲ. ಮತ್ತೆ ಏನು ಈ ಲೊಕೇಶನ್ ಅಂತೇಳಿ ನಿಮಗೆ ಶಾಕ್ ಆಗಿರ್ಬೋದು, ಬಟ್ ಆ್ಯಕ್ಚುಲಿ ನಿನ್ನೆ ಒಂದು ಟ್ರ್ಯಾಜಿಡಿ ನಡೀತು. ಇವತ್ತು ನಾನು ಊರಿಗೆ ಹೋಗ್ತಿದ್ದೆ. ನಿನ್ನೆ ಹೋಗಿದ್ದೆ ಬಸ್ ಸ್ಟ್ಯಾಂಡ್ ತನಕ ಹೋಗಿ, ನೀವು ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತೆ ಎಷ್ಟು ಜನ ಇದ್ರ ಅಂಥೇಳಿ. ಬರೋ ಬಸ್ ಎಲ್ಲ ತುಂಬ್ಕೊಂಡು ಬಂದಿತ್ತು. ನಾನು 7-7:30 ತನಕ ವೆಯ್ಟ್ ಮಾಡಿದೆ, ಬಟ್ ಬಸ್ಸೇ ಇಲ್ಲ. ಅಂದರೆ ಫುಲ್ ತುಂಬಿತ್ತು, ನನಗೆ ಹತ್ತೋಕ್ಕೂ ಜಾಗ ಇರಲಿಲ್ಲ. ಹಾಗಾಗಿ ಪುನಃ ವಾಪಸ್ ಬರಬೇಕಾಯ್ತು ರಾತ್ರಿಯಲ್ಲಿ. ಮತ್ತು
ಮತ್ತೆ ಮತ್ತೆ ಇತ್ತು, ಬಟ್ ನಮ್ಮ ಬೇಡ ಅಷ್ಟು ಲೇಟಾಗಿ ಪುನಃ ಬಸ್ ರಶ್ ಆದರೆ ಈ ಕಡೆ ವಾಪಸ್ ನನಗೆ ಬರೋಕ್ಕೆ ಬಸ್ ಇರಲ್ಲ. ಅಲ್ಲಿಂದ ಈ ಕಡೆ ಉಪ್ಪಿಂದ ಈ ಕಡೆ ಬರಲಿಕ್ಕೆ ಬಸ್ ಇರಲಿಲ್ಲ. 8 ಗಂಟೆ ಲಾಸ್ಟ್, 7:30 ಲಾಸ್ಟ್ ಬಸ್. ಹಾಗಾಗಿ ನಾನು ಮತ್ತೆ ಮನೆಗೆ ಬರಬೇಕಾಯ್ತು. ಸೊ ಇವತ್ತು ನಾನು ಹೋಗ್ತಾ ಇದ್ದೀನಿ. ನಿನ್ನೆದ ಡ್ರೆಸ್ ಹಾಕಿದ್ದೀನಿ, ಪುನಃ ಯಾರು ಇದು ಮಾಡ್ತಾರೆ. ನಿನ್ನೆ ಸ್ವಲ್ಪ ಹೊತ್ತು ಅಷ್ಟೇ ಹಾಕಿದ್ದಲ್ಲ, ಹಾಗಾಗಿ ನೋಡುವ ಇದು ಹೆಂಗಾಯ್ತಂದರೆ. ಬನ್ನಿ ಇವತ್ತಾದರೂ ಹೋಗ್ತಿಲ್ಲ, ನೋಡೋಣ ಊರಿಗೆ, ಆ ಥರ ಆಯಿತು. ನೋಡ ಪ್ರತಿ ಸತಿ ಆಗೋ ಹಾಗೇ ಬಸ್ ಸ್ಟ್ಯಾಂಡಿಗೆ ಬಂದು ನಿಂತು ಕೂಡಲೇ ಮಳೆ ಸ್ಟಾರ್ಟ್ ಆಗೋಯ್ತು. ಸೊ ಮಳೆ ಬರ್ತಾ ಇತ್ತು ಆವಾಗ. ಸೊ ಗೈಸ್ ಬಸ್ ಸ್ಟ್ಯಾಂಡಿಗೆ ಬಂದು ಸ್ಟಾರ್ಟ್ ಮಾಡಿದ್ದೀವಿ. ಬೆಳಗ್ಗೆನೇ ಸ್ಟಾರ್ಟ್, ನಿನ್ನೆನೇ ಸ್ಟಾರ್ಟ್ ಮಾಡಿದ್ವಿ. ನಮ್ಮನ್ನ ಬಿಡ್ಲಿಕ್ಕೆ ಅಂತ ಹೇಳಿ ನಮ್ಮ ಅಣ್ಣ ಬಂದವ್ರಿ. ಅಣ್ಣ ತೋರಿಸ್ದೆ ನೋಡಿ, ಸಾರಿ ಗೈಸ್ ಮುಖ ಕಾಣಲ್ಲ. ನಿನ್ನೆ ಒಂದು ಎಷ್ಟು ರಶ್ ಇತ್ತಂದ್ರೆ ಈ ಬಸ್ ಸ್ಟ್ಯಾಂಡ್ ಫುಲ್. ಬಟ್ ಇವತ್ತು ಅಷ್ಟೊಂದು ರಶ್ ಇಲ್ಲ, ಒಳ್ಳೆದು. ಬಟ್ ಇವತ್ತು ನಾವು ಸೀಟ್ ಹಿಡ್ಕೊಂಡು ಬನ್ನಿ ಅಂತ ಹೇಳಿದ್ದೀವಿ ನಮ್ಮ ಪರಿಚಯದವರೇ. ಸೊ ಅವರು ಹಿಡ್ಕೊಂಡು ಬರ್ತಾರೆ ಸೀಟ್. ನಿನ್ನೆ ರಾತ್ರಿ ಹೋಗೋ ಒಬ್ಬಳೇ ಅಲ್ಲ, ಸೊ ಇವತ್ತು ಸೇಫ್ಟಿಗೋಸ್ಕರ ನಮ್ಮ ಅಣ್ಣನನ್ನ ಕರ್ಕೊಂಡ್ ಬಂದಿದ್ದೆ. ಮತ್ತೆ ಇವರು ಬರೀ ಹೋಗೋಕೆ ಮಾತ್ರ ಬ್ಲಾಗ್ ಮಾಡೋದೇನ, ಮತ್ತೆ ಮಧ್ಯದಲ್ಲಿ ಎಂತದಿಲ್ಲ, ಬರೀ ಹೋಗುದು ಮಾತ್ರ ಮಾಡುದು. ಇವತ್ತು ಮಾಡ್ತೇನೆ ಹೇಳಿ ಇವರಿಗೆ. ಮಧ್ಯದಲ್ಲಿ ಮಾಡ್ಲಿಕ್ಕೆ ಅಲ್ಲಿ ಕತ್ತಲೆ ಇರ್ತದೆ, ಲೈಟ್ ಹಾಕಲ್ಲ ಬಸ್ ಅಲ್ಲಿ. ಹೊರಗಡೆ ಹೋಗ್ಬೋದು ಇಲ್ಲವಾ, ಇಡೀ ಬಸ್ ಅವರೆಲ್ಲ ನಮ್ಮನೆ ನೋಡ್ತಿದ್ದಾರೆ ಈಗ. ಇವನು ಎಂತ ನನ್ನ ಅಣ್ಣ ಇದ್ದಂಗೆ, ಊರಲ್ಲಿ ನಮ್ಮ ಅಣ್ಣನವರು ಇದ್ದಾರೆ. ಇಲ್ಲಿ ನನಗೆ ಏನೇ ಹೆಲ್ಪ್ ಬೇಕಂತಿದ್ರು, ಅದು ಗೊತ್ತುಂಟು, ಬಟ್ ಅದು ಪುನಃ ಸುತ್ತಿ ಹೇಳ್ತೀನಿ. ಇಲ್ಲಿ ನಂಗೆ ಏನೇ ಹೆಲ್ಪ್ ಬೇಕಂತಿದ್ರು ಬರ್ತಾನೆ. ನಂಗಂತಲ್ಲ, ಯಾರಿಗಾದ್ರೂ ಬರ್ತಾನೆ. ಯಾರಿಗೆ ಹೆಲ್ಪ್ ಬೇಕಂತಿದ್ರು ಹಾಜರಾಗಿ, ಅವನ ಕೆಲಸ ಅರ್ಧದಲ್ಲಿ ನಿಂತರೂ ಪರವಾಗಿಲ್ಲ, ಬರ್ತಾನೆ. ಅವನು ಎಷ್ಟು ಚೆನ್ನಾಗಿದೆ ನೋಡಿ, ಕಾಣಿಸ್ತಿ. ಸೊ ನಾನು ಮನೆಗೆ ಬಂದು ರೀಚ್ ಆದೆ. ಮಿಡ್ಲಲ್ಲಿ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ನನ್ನ ಫ್ರೆಂಡ್ ಹೇಳ್ದಾಗೆ ಮಿಡ್ಲ್ ವೀಡಿಯೋನ ಮಾಡಿಲ್ಲ ನಾನು. ಸೊ ಆಲ್ರೆಡಿ ಬಂದು ರೀಚ್ ಆಯಿತು, ಅರ್ಧ ಕೆಲಸ ಆಯಿತು ನನ್ನ ಮನೆಯದು. ಇವಾಗ ನಾನು ತಿಂಡಿ ತಿಂತಾ ಇದ್ದೀನಿ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೆಕ್ಸ್ಟ್ ಹಬ್ಬದ್ದೇನೇನಿದೆ ಪ್ರಿಪ್ರೇಷನ್ ಅದರದ್ದೆಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಬರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.